ಮಾಧ್ಯಮ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲ ಇದೆ. ಬಹುತೇಕ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬರಗಾಲ ಅಂತ ಡಿಕ್ಲೇರ್ ಸರ್ಕಾರ ಮಾಡಿ ಮತ್ತೆ 3 ತಿಂಗಳಾಯಿತು. ಮುಂಗಾರು ಜೂನಲ್ಲಿ ಪ್ರಾರಂಭವಾಗಿ ವಿಫಲವಾಗಿ ಇವತ್ತಿಗೆ 6 ತಿಂಗಳಾಯಿತು. ಮುಂಗಾರು ಅಷ್ಟೇ ಅಲ್ಲ, ಹಿಂಗಾರು ಕೂಡ ವಿಫಲವಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಬರುವಂಥ ದಿನಗಳಲ್ಲಿ ಉಲ್ಬಣವಾಗಲಿದೆ. ಇಷ್ಟೆಲ್ಲ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಹಣಕಾಸಿನ ಬಿಡುಗಡೆನೂ ಮಾಡಿಲ್ಲ. ಬರ ನಿರ್ವಹಣೆಯನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಯೋಜನೆಗಳನ್ನು ರೂಪಿಸಿಲ್ಲ. ಮತ್ತು ಬರಗಾಲವನ್ನು ಯಾವ ರೀತಿ ಎದುರಿಸಬೇಕನ್ನುವಂಥ ಚಿಂತನೆ ಸರ್ಕಾರಕ್ಕಿಲ್ಲ. ಮತ್ತು ಯಾವುದೇ ಕಾಮಗಾರಿಗಳನ್ನು ಕೂಡ ಪ್ರಾರಂಭ ಮಾಡಿ ಬಹುತೇಕವಾಗಿ ಕರ್ನಾಟಕ ಇತಿಹಾಸದಲ್ಲಿ ಬರಗಾಲ ಬಂದು 6 ತಿಂಗಳು ಏನು ಮಾಡದಿರುವಂಥ ಸರ್ಕಾರ ಅಂದರೆ ಇದು ಇವತ್ತಿನ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದ ಜನರನ್ನು, ರೈತಾಪಿ ವರ್ಗವನ್ನು, ಕೃಷಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರ ವರದಿಯಂತೆಯೇ ಇವತ್ತು ಆಹಾರದ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟೇ ಇವತ್ತು ಹೇಳ್ತದೆ. 30% ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅಂತ ಅವ್ರ ವರದಿನೇ ಹೇಳ್ತದೆ. ಹೀಗಿರುವಾಗಲೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳಿರುವಂಥದ್ದು ರಾಜ್ಯದ ಗ್ರಾಮೀಣ ಜನಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತದೆ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಮೇಲೂ ಕೂಡ ಬಹಳ ದೊಡ್ಡ ಪ್ರಮಾಣ ಇದೆ. ಇವರು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ಹಣವನ್ನು ಬಿಡುಗಡೆ ಮಾಡ್ತದೆ. ಆದರೆ ಹಿಂದಿನ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಕಾಯ್ದೇನೆ ಕೂಡಲೇ ಬರ ನಿರ್ವಹಣೆಗೆ, ಪ್ರವಾಹ ನಿರ್ವಹಣೆಗೆ ಧಾವಿಸಿ ಹೋಗ್ತಿತ್ತು. ನಮ್ಮ ಸರ್ಕಾರ ಜೀವಂತವಾಗಿರುವಂಥದ್ದು ಜನರ ಸಂಕಷ್ಟದಲ್ಲಿದ್ದಾಗ ಅವರ ಜೊತೆಗೆ ನಿಂತು ಸ್ಥೈರ್ಯವನ್ನು ತುಂಬಿ ಪರಿಹಾರವನ್ನು ಕೊಟ್ಟಾಗ ಮಾತ್ರ ಸರ್ಕಾರ ಜೀವಂತವಾಗಿದೆ ಅಂತ ಹೇಳಬೇಕು. ರೈತರ ಪಾಲಿಗೆ ಇವತ್ತು ಸರ್ಕಾರ ಇದ್ದೂ ಇಲ್ಲದಂತಾಗಿದೆ. ನಾನು ಮುಖ್ಯಮಂತ್ರಿಗೆ ಕೇಳಕ್ಕೆ ಇಚ್ಛಪಡ್ತೀನಿ, ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚೆ ನೀವೇ ಸಭೆ ಮಾಡಿದ್ರಿ. ಪ್ರತಿಯೊಬ್ಬ ರೈತರಿಗೆ 1 ಹೆಕ್ಟರ್ಗೆ 2,000 ರೂಪಾಯಿ ಕೊಡ್ತೀವಿ ಅಂತ ನೀವೇ ಘೋಷಣೆ ಮಾಡಿದ್ರಿ. ಅಸೆಂಬ್ಲಿಯಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಸಚಿವರು ಘೋಷಣೆ ಮಾಡಿದರು. ಈಗ ಅಸೆಂಬ್ಲಿ ಮುಗಿದು 3 ವಾರ ಆದರೂ ಕೂಡ ಯಾವುದೇ ಪರಿಹಾರ ಕೊಡೋದಿಲ್ಲ. ನಾನು ನಿನ್ನೆ ಅವ್ರ ಹೇಳಿಕೆಯನ್ನು ನೋಡಿ, ಇದು ಆಧಾರ್ ಲಿಂಕನ್ನು ಮಾಡ್ತೀವಿ ನಾವು ಅಂತ. ಯಾಕೆ ಸುಳ್ಳು ಹೇಳ್ತೀರಾ? ಈಗಾಗಲೇ ಫ್ರೂಟ್ಸ್ ಅನ್ನುವಂಥ ಸಾಫ್ಟ್ವೇರ್ ಇದೆ. ಕಳೆದ 3 ವರ್ಷದಲ್ಲಿ ಫ್ರೂಟ್ಸಲ್ಲಿ ಎಲ್ಲ ನೇರವಾದಂಥ ಸಬ್ಸಿಡಿ, ನೇರವಾದಂಥ ಪರಿಹಾರ ಎಲ್ಲವೂ ಕೂಡ 69 ಲಕ್ಷ ರೈತರ ಒಂದು ದೊಡ್ಡ ಸಾಫ್ಟ್ವೇರ್ ರೆಡಿ ಇದೆ. ಅದರ ಮುಖಾಂತರ ನಾವು ಡೈರೆಕ್ಟ್ ಅವರ ಅಕೌಂಟಿಗೆ ಪೇಮೆಂಟನ್ನು ಮಾಡಿದ್ದೇವೆ, DBTಗಳನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಇದು ಅತ್ಯುತ್ತಮವಿದೆ ಅಂತೇಳಿ ಎಲ್ಲ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಿದೆ. ಅಂಥ ಸಂದರ್ಭದಲ್ಲಿ ಮತ್ತೆ ಈಗಾಗಲೇ ಆಧಾರ್ ಲಿಂಕ್ ಆಗಿದ್ದಾವೆ, ಮತ್ತೆ ಆಧಾರ್ ಲಿಂಕ್ ಮಾಡುವಂಥ ಮಾತನ್ನು ಹೇಳಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ. ನಿಮಗೆ ರೈತರ ಸಹಾಯ ಮಾಡೋದಕ್ಕೆ ಮನಸ್ಸಿಲ್ಲ. ನಿಮ್ಮ ಆರ್ಥಿಕವಾಗಿರುವಂಥ ಅತ್ಯಂತ ದುಸ್ಥಿತಿ ಅದನ್ನು ಮುಚ್ಚಿ ಹಾಕಿಕೊಳ್ಳಲು ಈಗ ತಾಂತ್ರಿಕ ಕಾರಣಗಳನ್ನು ತೋರಿಸ್ತಾ ಇದ್ದೀರಿ. ಇದೊಂದು ರೈತ ವಿರೋಧಿ ನೀತಿ ಭಾಳ ಸ್ಪಷ್ಟವಾಗಿದೆ. ಕೂಡಲೇ ತಾವೇ ಹೇಳಿದಂತೆ 2,000 ಹಾಕಬೇಕು. 2,000 ಸಾಲೋದಿಲ್ಲ, ಆದರೆ ಕನಿಷ್ಠ 2,000 ಹಾಕಿ ಬರುವಂಥ ದಿನಗಳಲ್ಲಿ ನಾಮ್ಸ್ ಏನಿದೆ, ಒಣ ಬೇಸಾಯಕ್ಕಾಗಿ 6,500, ನೀರಾವರಿಗೆ 13,000 ಮತ್ತು ತೋಟಗಳಿಗೆ 18,000. ಇದು ಕೇಂದ್ರ ಸರ್ಕಾರ ನಾಮ್ಸ್. ನಮ್ಮ ಕಾಲದಲ್ಲಿ ಇದು 2 ಪಟ್ಟು ಕೊಟ್ಟಿದ್ವಿ ನಾವು. ಕೇಂದ್ರ ಸರ್ಕಾರದ ಹಣ ಜೊತೆಗೆ ನಮ್ಮದು ಹಣ ಸೇರಿಸಿ 6,500ಕ್ಕೆ 13,000 ಒಂದು ಎಕರೆಗೆ ಒಣ ಬೇಸಾಯ ಕೊಟ್ಟಿದ್ವಿ.
25,000 ನೀರಾವರಿ ಕೊಟ್ಟಿದ್ವಿ, 28,000 ತೋಟಪಟ್ಟಿಗಳಿಗೆ ಕೊಟ್ಟಿದ್ವಿ. ನೀವು ಹೆಚ್ಚುವರಿ ಕೊಡೋದು ಹೋಗಲಿ, ಏನೋ ನಾಮ್ಸ್ ಇದೆ ಅದ್ರ ಪ್ರಕಾರ ಅದನ್ನು ಕೂಡಲೇ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ನಿಮ್ಗೆ ನಿಜವಾಗ್ಲೂ ರೈತರ ಬಗ್ಗೆ ಕಳಕಳಿ ಇದ್ದರೆ 2 ಪಟ್ಟು ಕೊಡಬೇಕು. ನಾವೇನು ಕೊಟ್ಟಿದ್ವಿ ಆ ಥರ ಕೊಡಬೇಕು. ನಾವು ಪ್ರವಾಹ ಬಂದು 1.5 ತಿಂಗಳಲ್ಲಿ ಇವತ್ತು ಎಲ್ಲ ರೈತರಿಗೂ ನಾವು ಸುಮಾರು 2,500 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ವಿ. ಆದ್ದರಿಂದ ಸರ್ಕಾರ ಪ್ರಥಮವಾಗಿ ಮಾಡಬೇಕಾಗಿರೋದು ಇದು ಕರ್ತವ್ಯ ಇದೆ. ರೈತರ ವಿರೋಧಿ ಸರ್ಕಾರ ಭಾಳ ದಿವಸ ಉತ್ತಮವಾದಂಥ ಆಡಳಿತ ನಡೆಸ್ತೀವಿ ಅನ್ನುವಂಥದ್ದು ಸುಳ್ಳು ನಡೆಯೋದಿಲ್ಲ. ರೈತರು ತಿರುಗಿ ಬಿದ್ದರೆ ನಿಮ್ಮ ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಚ್ಛೆಪಡ್ತೀನಿ. ಎರಡನೇದಾಗಿ ಇವತ್ತು ನಾನು ಗೃಹ ಸಚಿವರ ಹೇಳಿಕೆಯನ್ನು ನೋಡಿದೆ. ಹರಿಪ್ರಸಾದ್ ಅವರ ಹೇಳಿಕೆ ಬಗ್ಗೆ ಅವ್ರು ಹೇಳ್ತಾರೆ, ನಮ್ಮ ಪಕ್ಷದ ಭಾಳ ಸೀನಿಯರ್ ಲೀಡರು, ಕೆಲವು ಮಾಹಿತಿಗಳು ಇರ್ಬೋದು ಅವ್ರಿಗೆ, ಆದರೆ ಸದ್ಯ ನಾವು ನೋಟಿಸ್ ಏನು ಕೊಡಲ್ಲ, ಪ್ರಸಂಗ ಬಂದರೆ ಸಂದರ್ಭ ಬಂದರೆ ಅವ್ರ ಹತ್ರ ನಾವು ಮಾತಾಡ್ತೀವಿ. ಹರಿಪ್ರಸಾದ್ ಅವರು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಹಿಂಸೆಗಳು ನಡೀಬೋದು ಅನ್ನುವಂಥ ಒಂದು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಅಯೋಧ್ಯೆ ಹೋಗುವಂಥವ್ರಿಗೆ ಭಯಭೀತಿ ಹುಟ್ಟಿಸುವಂಥದ್ದು, ಇನ್ನೊಂದು ಕಡೆ ಗೋಧರಾ ಮಾದರಿ ಕಾಂಡಗಳು ಪ್ರಕರಣಗಳು ಆಗಬೇಕನ್ನುವಂಥ ಪ್ರಚೋದನೆ ಕೊಡುವಂಥದ್ದು ಆ ಹೇಳಿಕೆಯಲ್ಲಿದೆ. ಗೃಹ ಸಚಿವರು ನಮ್ಮ ಇಲಾಖೆಗೆ ಮಾಹಿತಿನೇ ಇಲ್ಲ ಅಂತಾರೆ. ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದು ಭಾಳ ಸ್ಪಷ್ಟವಾಗಿದೆ. ಯಾವ ಮಾಹಿತಿ ಒಬ್ಬ MLCಗಿದೆಯೋ ಆ ಮಾಹಿತಿ ಇಡೀ ಪೊಲೀಸ್ ಇಲಾಖೆಗೆ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಖಂಡಿತವಾಗೂ ಆಗಿದೆ. ಅದನ್ನು ಒಪ್ಕೋಬೇಕು. ಯಾರ್ಯಾರು ಗೃಹ ಸಚಿವರು ಇದರ ಬಗ್ಗೆ ಗಂಭೀರವಾಯಿತು ಅವರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ಭಾಳ ಸ್ಪಷ್ಟವಾಗಿದೆ. ಸರ್ಕಾರಕ್ಕೆ ಇಲಾಖೆ ಮೇಲೆ ಹಿಡಿತ ಇಲ್ಲದು ಭಾಳ ಸ್ಪಷ್ಟವಾಗಿದೆ. ಎರಡನೇದಾಗಿ ಅವರು ಇದನ್ನು ಭಾಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಸಂದರ್ಭ ಬಂದರೆ ಮಾತಾಡ್ತೀವಿ ನಾವು ಅವರು ಹಿರಿಯ ನಾಯಕರು ಅಂತ. ಇದೇ ಮಾತನ್ನು ಬೇರೆ ಯಾರು ಹೇಳಿದರೆ ಸುಮ್ಮನೆ ಇರ್ತಿದ್ರ? ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಎಂಕ್ವೈರಿ ಮಾಡ್ತಿದ್ರು, ನೋಟಿಸ್ ಕೊಡ್ತಿದ್ರು. ವಿರೋಧ ಪಕ್ಷದವರು ಇದ್ರೆ FIR ಮಾಡ್ತಿದ್ರು ಎಷ್ಟೊತ್ತಿಗೆ. ಪ್ರಚೋದನಕಾರಿ ಹೇಳಿಕೆ ಆಗಿದೆ ಮಾಡಿದ್ದಾರೆ ಅಂತ ಹೇಳಿ, ಶಾಂತಿ ಭಂಗ ಮಾಡುವಂಥ ಹೇಳಿಕೆ ಮಾಡಿದ್ದಾರೆ ಅಂತ FIR ಮಾಡ್ತಿದ್ರು. ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ, ಇದೇ ನಿಮ್ಮ ನ್ಯಾಯಸಮ್ಮತವಾದಂಥ ಆಡಳಿತವ? ಅದಕ್ಕೆ ಕೂಡಲೇ ಹರಿಪ್ರಸಾದ್ ಅವ್ರಿಗೆ ಅವರು ಹೇಳಿದ್ದಾರೆ, ಕರೆದ್ರೆ ನಾನು ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಕರೀಲಿ, ಅವ್ರು ಕರೆಸಿ ಮಾಹಿತಿಯನ್ನು ಪಡೆದು ಎಲ್ಲೆಲ್ಲಿ ಈ ಥರ ಹುನ್ನಾರ ನಡೆದಿದೆ ಗೋಧರಾ ಮಾದರಿ ಘಟನೆ ಮಾಡೋದಕ್ಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಕೂಡಲೇ. ಇದೊಂದು. ಎರಡನೇದಾಗಿ ಅವ್ರು ಹೇಳಿದ್ದಾರೆ BJPಯವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬೇಡ ಅಂದರೆ ಬೇಕಾದ್ರೆ ಚಳವಳಿ ಮಾಡಲಿ ಅಂತ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ನಿಮ್ಮ ಕಾಲದಲ್ಲಿ. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ಇದೆ, ನಮಗೂ ಕೂಡ ವರದಿ ಇದೆ, ಕ್ರೈಮ್ ರೇಟ್ ಎಷ್ಟು ಹೆಚ್ಚಾಗಿದೆ ಅಂತ. ಎಲ್ಲ ನಗರ ಪ್ರದೇಶಗಳಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗಿದೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ, ಎಲ್ಲ ಗುಂಡಾಗಳು ಇವತ್ತು ಮುಕ್ತವಾಗಿ ಓಡಾಡ್ತಾ ಇದ್ದಾರೆ. ಅಲ್ಲಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯದ ಪ್ರಕರಣ ನಡೀತಾ ಇದ್ದಾವೆ, ಸರಗಳತನ ಇತ್ಯಾದಿಗಳು. ಮತ್ತು ಸರಾಯಿ ಯಥೇಚ್ಛವಾಗಿ ಬೇರೆ ರಾಜ್ಯದಿಂದ ಬಂದು ನಂಬರ್ 2 ಸರಾಯಿ ಮಾರ್ತಾ ಇದ್ದಾರೆ. ಇಸ್ಪೇಟ್ ಕ್ಲಬ್ಗಳು ಆಯುಧವಾಗಿ ದಂಧೆ ನಡೀತಾ ಇದೆ. ಕ್ರೈಮ್ ರೇಟ್ ಎಲ್ಲದರಲ್ಲೂ ಹೆಚ್ಚಾಗಿದೆ. ಅವರೇ ಬಿಡುಗಡೆ ಮಾಡಿರುವಂಥ ಕ್ರೈಮ್ ರೇಟ್ 2022ಕ್ಕೆ ಹೋಲಿಸಿದರೆ 2023 ಕ್ರೈಮ್ ರೇಟ್ ಹೆಚ್ಚಾಗಿದೆ. ಹೀಗಿರುವಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ 32 ವರ್ಷದ ಹಿಂದಿನ ಕೇಸನ್ನು ಕೆದಕುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ವಿಫಲ ಆಗಿರುವಂಥದ್ದು, ಸಾಕಷ್ಟು ಕಾನೂನು ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕ ಕೊಟ್ಟಿರುವಂಥದ್ದು,
ಮತ್ತು ಈ ಹರಿಪ್ರಸಾದ್ ಹೇಳಿಕೆ ಇವೆಲ್ಲವೂ ಕೂಡ ಪ್ರಚೋದನಕಾರಿಯಾಗಿದೆ. ಜನರಲ್ಲಿ ಆತಂಕ ಉಂಟಿಸುವಂಥ ಪ್ರಯತ್ನ ನಡೀತಾ ಇದೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಕೂಡಲೇ ಪರಮೇಶ್ವರ್ ಅವರು ಆ್ಯಕ್ಟ್ ಮಾಡಬೇಕು. ಇಲ್ಲದೇ ಇದ್ದರೆ ಗೃಹ ಇಲಾಖೆ ಇದ್ದು ಇಲ್ಲದಂಗೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಗೃಹ ಇಲಾಖೆ ಮುಖ್ಯಸ್ಥರಾಗಿ ಅವರು ಕೂಡಲೇ ಕ್ರಮವನ್ನು ತೆಗೆದುಕೋಬೇಕಂತ ಒತ್ತಾಯ ಮಾಡ್ತಾರೆ. ಹರಿಪ್ರಸಾದ್ ಹೇಳ್ತಾ ಇರುವಂಥದ್ದು ಪರೋಕ್ಷವಾಗಿ ಕಡೆ ಬಿಜೆಪಿ ಈ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿ ಏನಿದೆ ಮಾಹಿತಿ ಹೇಳಿ. ಅವರು ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಯಾರೇ ವೈಲೆನ್ಸನ್ನು ಮಾಡಿದರೆ, ಮಾಡುವಂಥ ಪ್ರಯತ್ನ ಮಾಡಿದರೆ, ಕಾನ್ಸ್ಪಿರಸಿ ಮಾಡಿದರೆ, ಹುನ್ನಾರ ಮಾಡಿದರೆ ಕ್ರಮ ತೆಗೆದುಕೊಳ್ಳಿ. ಮುಖ್ಯಮಂತ್ರಿ ಹೇಳ್ತಾರೆ ಅನುಮಾನದ ಬಗ್ಗೆ ನಾವು ಉತ್ತರ ಕೊಡಲ್ಲ. ಪರಮೇಶ್ವರ್ ಹೇಳ್ತಾರೆ ನಮ್ಮ ಇಲಾಖೆಗೆ ಮಾಹಿತಿ ಇಲ್ಲ. ಇಲಾಖೆಗೆ ಮಾಹಿತಿ ಇಲ್ಲದವ್ರಿಗೆ ಹೆಂಗೆ ಬರ್ತದೆ? ಒಂದು ಅವ್ರ ದುರುದ್ದೇಶದಿಂದ ಹೇಳಿರಬೇಕು. ಇಲ್ಲದಿದ್ರೆ ಅವ್ರಿಗಂತೂ ಮಾಹಿತಿ ಇದ್ರೆ ಯಾಕೆ ಹಂಚ್ಕೊಳ್ತಾ ಇಲ್ಲ? ಈ ಥರ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡೋದು. ಹೇಳಿಕೆ ಕೊಟ್ಟವ್ರು ನಿಮ್ಮ ಪಾರ್ಟಿಯವರು, ಆಡಳಿತ ಇರೋದು ನಿಮ್ಮ ಪಾರ್ಟಿಗೆ. ಜನರ ಮಧ್ಯೆ ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಾ? ಅವ್ರು ಸ್ವಯಂ ಪ್ರೇರಿತ ಹೇಳಿಕೆ ಕೊಟ್ಟು ಸರ್, ನಾನು ಯಾವುದೇ ತನಿಖೆ ಬೇಕಾದ್ರೂ ನಾನು ಒಪ್ಕೊಳ್ತೇನೆ. ಹೇಳಿದರೆ ಅದಕ್ಕೆ ಕರೆಸಿ ತನಿಖೆ ಮಾಡಬೇಕು. ಈಗ ಮಾಹಿತಿ ಇದ್ದು ಮುಚ್ಚಿಟ್ಕೊಳ್ಳೋದು ಕೂಡ ಅಪರಾಧ. ಅದು ಇಂಥ ಸ್ಫೋಟಕ ಮಾಹಿತಿ ಇದ್ದು ರಾಜ್ಯದಲ್ಲಿ ಹಿಂಸಾಚಾರ ಆಗುತ್ತೆ, ರಾಜಕತೆ ಆಗ್ತದೆ ಅನ್ನುವಂಥ ಮಾಹಿತಿ ಇದ್ದು ಸುಮ್ಮನೆ ಇರುವುದು ಕೂಡ ಅಪರಾಧ ಅಲ್ವಾ? ಮತ್ತು ಇದು ಹೇಳಿಕೆ ಬಂದ ಮೇಲೂ ಇಲಾಖೆ ಏನು ಮಾಡಲ್ಲ, ಅವ್ರು ಕರೆಸಿ ಮಾಡಲ್ಲ ಅಂತಂದರೆ ಇದರ ಅರ್ಥ ಏನು? ಇಲಾಖೆಯ ಜವಾಬ್ದಾರಿ ಏನು? ಕೂಡಲೇ ಕರೆಸಿ ಮಾತಾಡ್ಬೇಕು, ಅವ್ರಿಗೆ ಸಮನ್ ಮಾಡಬೇಕು. ಸಮನ್ ಮಾಡಿ ಪ್ರಶ್ನೆಯನ್ನು ಕೇಳಿ ಮಾಹಿತಿಗಳ ಆಧಾರದ ಮೇಲೆ ಮುಂದಿನ ತನಿಖೆ ಮಾಡಬೇಕು. ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರದಲ್ಲಿ ಬಿಜೆಪಿ 16 ಕೇಸ್ ಇರುವಂತಹ ಒಬ್ಬ ರೌಡಿ ಶೀಟರ್ ಪರವಾಗಿ ನೋಡ್ರಿ, 16 ಕೇಸ್ ಬಿಟ್ಟು 26 ಇರಲಿ. ಆ ಕೇಸುಗಳಿಗೆ ಏನೇನು ಆ್ಯಕ್ಷನ್ ತೊಗೊಂಡಿದ್ದಾರೆ, ಏನಿದೆ ದಾಖಲೆಗಳಲ್ಲಿದೆ, ಕೋರ್ಟಲ್ಲಿದೆ. ಇದು 32 ವರ್ಷದ ಹಿಂದೆ ಅಯೋಧ್ಯೆ ಸಂದರ್ಭದಲ್ಲಿ ಆಗಿರುವಂಥ ಪ್ರಕರಣದಲ್ಲಿ ಅವನು ಭಾಗಿಯಾಗಿದ್ದಾನ, ಮಿಸ್ಸಿಂಗ್ ಇದ್ದಾನೆ ಅಂತ ಹೇಳಿ ಕೋರ್ಟಿನ ಕೇಸ್ಗಳನ್ನು ಪೂರ್ತಿ ಮಾಡೋ ಸಲುವಾಗಿ ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮಿಕ್ಕಿದ 16 ಕೇಸಲ್ಲಿಗೆ 32 ವರ್ಷ ಹಾಕಬೇಕು. ಈ ಪ್ರಕರಣ ತಗೊಳ್ಳಿ. ಅದ್ರ ಜೊತೆಗೆ ನಾನು ಅದಕ್ಕೆ ಹೇಳಿದ್ದೆ, ಅದು ಒಂದೇ ಅಲ್ಲ, ಬರೀ ಶ್ರೀಕಾಂತ್ ಪೂಜಾರಿದು ಒಂದೇನಾ? ಹುಬ್ಬಳ್ಳಿ ತುಂಬ ಇಂಥ ಜನ ಇದ್ದಾರೆ, ಗಡಿಪಾರಾದಂಥ ಜನ ಇದ್ದಾರೆ, ಗುಂಡ ಕಾಯ್ದೆಯಲ್ಲಿರುವಂಥ ಜನ ಇದ್ದಾರೆ. ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ? ಇನ್ನೊಬ್ಬನ ಮೇಲೆ ಯಾಕೆ ಆ್ಯಕ್ಷನ್ನು? ಅದು ಈ ಸಂದರ್ಭದಲ್ಲಿ ಪ್ರಶ್ನೆ. ಅದು ಕಾನೂನಿಗೆ ಬೇಕಾದ ವ್ಯಕ್ತಿಯ ಪರ ಬಿಜೆಪಿ ನಿಲ್ತಿದೆ, ಇದು ದುರದೃಷ್ಟಕರ ಅನ್ನುವಂಥದ್ದು. ಕಾನೂನಿನ ದುರುಪಯೋಗ ಮಾಡುವ ವಿರುದ್ಧ ಬಿಜೆಪಿ ನಿಂತಿದೆ. ಇದು ವಿರೋಧ ಪಕ್ಷದ ಕರ್ತವ್ಯ. ಕಾನೂನಿನ ದುರ್ಬಳಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾ ಇದೆ. ಇದು ದುರದೃಷ್ಟಕರ. ಸಿದ್ದರಾಮಯ್ಯ ಟ್ವೀಟ್ ಬಗ್ಗೆ ಮಾತಾಡೋಣ. ಸಿದ್ದರಾಮಯ್ಯ ಟ್ವೀಟ್ ನೋಡಿದ್ರಲ್ವ? ಅಂದರೆ ಜೈಲಲ್ಲಿ ಅನೇಕ ಬೇರೆ ಬೇರೆ ಧರ್ಮೀಯರು ಇರ್ತಾರೆ, ಬಹುತೇಕರು ಹಿಂದೂ ಧರ್ಮೀಯರು ಕೂಡ ಇದ್ದಾರೆ. ಹಾಗಾದ್ರೆ ಆ ಧರ್ಮದ ಆಧಾರದಲ್ಲಿ ಇವರು ಬಿಜೆಪಿಯವರು ಮಾತಾಡ್ತಾರ, ಅದಕ್ಕೆ ಸಮರ್ಥನೆಗೆ ಹೋಗ್ತಾರ ಅಂತ ಕೇಳಿದ್ರೆ? ಅಲ್ಲ, ಸಂಬಂಧ ಇಲ್ಲದನ್ನ ಏನೋ ಮಾತಾಡಿದ್ರೆ ಅರ್ಥ ಏನು? ಜೈಲಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥದ್ದೆಲ್ಲರೂ ಗೊತ್ತಿರೋ ವಿಚಾರ. ಜೈಲಲ್ಲಿ ಇರೋದಕ್ಕಿಂತ ಜೈಲಲ್ಲಿ ಹೊರಗಡೆ ಇದ್ದಂಥ ಇಂಥ ಪ್ರಚೋದನೆ ಮಾಡುವಂಥ ಶಕ್ತಿಗಳಿಗೆ ಕಡಿವಾಣ ಹಾಕಬೇಕು. ಈಗಾಗಲೇ ವರದಿ ಬಂದಿದೆ ಕ್ರೈಮ್ ರೇಟ್ ಎಷ್ಟು ಹೆಚ್ಚಾಗಿದೆ ಅಂತ. ಆ ಕ್ರೈಮ್ ರೇಟ್ ಹೆಚ್ಚಾದರೂ ಒಳ್ಳೆ ಕ್ವಶನ್. ನೀವು ಕ್ರೈಮ್ ರೇಟು ಸುಮಾರು 30-35% ಹೆಚ್ಚಾಗಿದೆ, ಡಿಟೆಕ್ಷನ್ 30% ಕಮ್ಮಿ ಆಗಿದೆ. ಇವರು ಅಪರಾಧಿಗಳನ್ನ ಹಿಡಿಯುವಂತ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ ಅಂತ ಅವ್ರದೇ ವರದಿ ಇದೆ. ಹೀಗಾಗಿ ಅಲ್ಲಿ ಜೈಲಿನಲ್ಲಿ ಅವ್ರಿಗೆ ಶಿಕ್ಷೆಯಾಗಿ ಜೈಲಿನಲ್ಲಿ ಇರೋದು ಬೇರೆ. ಇಲ್ಲಿ ಓಪನ್ ಆಗಿ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳಿಗೆ ಓಪನ್ ಆಗಿ ತಿರುಗಾಡಕ್ಕೆ ಬಿಟ್ಟಿದ್ದೀರಲ್ಲ ನೀವು. ಇದು ನಿಮ್ಮ ಸರ್ಕಾರದ ಹೊಣೆ ಅಲ್ವಾ? ಇದು ನಿಮ್ಮ ಜವಾಬ್ದಾರಿ ಅಲ್ವಾ? ಮುಖ್ಯಮಂತ್ರಿಗಳು ವಿತ್ತಂಡವಾದ ಮಾಡೋದ್ರಲ್ಲಿ ಬಹಳ ಪರಿಣಿತರು. ಹರಿಪ್ರಸಾದ್ ಹೇಳಿಕೆ ಕೊಟ್ಟರೆ ಅದು ಅನುಮಾನದ ಹೇಳಿಕೆ ಅಂತಾರೆ. ಹರಿಪ್ರಸಾದ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಆಮೇಲೆ ಅಪರಾಧ ಮಾಡಿದವ್ರು ನಡೆಯುತ್ತಪ್ಪ ಅಂತ. ಅಪರಾಧ ಮಾಡಿದವರು ಸಾವಿರಾರು ಜನ ಇದ್ದಾರೆ, ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿದ್ದಾರೆ. ಅವ್ರನ್ನೆಲ್ಲ ಫ್ರೀ ಬಿಟ್ಬಿಟ್ಟು 32 ವರ್ಷದ ಕೇಸನ್ನು ಹಾಕಿ ನಾವು ಏನೋ ಒಂದು ದೊಡ್ಡ ಸಾಧನೆ ಮಾಡಿವೆ ಅಂತ ಬಿಂಬಿಸ್ಕೊಳ್ಳುವಂಥದ್ದು. ಈ ಥರ ವಿತ್ತಂಡವಾಡ ಮಾಡೋದ್ರಲ್ಲಿ ಭಾಳ ದೊಡ್ಡ ಜಾಣರು.
ಇದು ರಾಜಕೀಯವಾಗಿ ಮಾತ್ರ ನೋಡ್ಬೇಕಾ ರಾಮ ಮಂದಿರವನ್ನ? ಯಾಕೆಂದ್ರೆ ಬಿಜೆಪಿಯವರು ಹೋರಾಟ ಮಾಡಿದ್ರು ಸರಿ, ಅಡ್ವಾಣಿ ಅವರು ರಥಯಾತ್ರೆ ಮಾಡಿದ್ರು, ಎದುರು ಗೊತ್ತಿದೆ. ಈಗ ಇಷ್ಟೊಂದು ದೊಡ್ಡ ಮಟ್ಟದ ಚರ್ಚೆ ವಿರೋಧಗಳು ಯಾಕೆ ಅಂತ ನೋಡಿ, ಜನಸಾಮಾನ್ಯರಲ್ಲಿ ರಾಜಕಾರಣ ಇಲ್ಲ ಇದರಲ್ಲಿ. ಅದು ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ರಾಮ ಮಂದಿರ ಆಗುತ್ತೆ ಅಂತ ಎಲ್ಲರಿಗೂ ವಿಶ್ವಾಸ ಇದೆ, ರಾಮ ಮಂದಿರ ಆಗುತ್ತೆ. ಅಲ್ಪಸಂಖ್ಯಾತರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟಿನ ಆದೇಶ ಬಂದ ಮೇಲೂ ಕೂಡ, ಸುಪ್ರೀಂ ಕೋರ್ಟ್ ಆದೇಶ ಆ ಜಮೀನು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೂ ಕೂಡ ಯಾವುದೋ ಒಂದು ಸಣ್ಣ ಘಟನೆಯೂ ಕೂಡ ಆಗಿಲ್ಲ. ಸುಮಾರು 3 ವರ್ಷ ಆಯಿತು, ಒಂದು ಸಣ್ಣ ಘಟನೆಯೂ ಕೂಡ ಆಗಿಲ್ಲ. ಅಂದರೆ ಇಡೀ ದೇಶ ಇದನ್ನು ಒಪ್ಕೊಂಡಿದೆ. ಈಗ ಕಾಂಗ್ರೆಸ್ನವ್ರು ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ. ಅವರು 30 ವರ್ಷದಿಂದ ರಾಮ ಮಂದಿರ ಆಗಬಾರ್ದಂತಲೇ ಬೇರೆ ಬೇರೆ ರೀತಿ ಕೋರ್ಟಲ್ಲಿ ಅವ್ರ ವಕೀಲರು ಹೋಗಿ ರಾಮ ಇರೋದೇ ಅಸ್ತಿತ್ವದಲ್ಲಿ ಇರೋದೇ ಇಲ್ಲ, ಮತ್ತು ಕಳೆದ ಬಾರಿ 2018ರಲ್ಲಿ ಇದರ ಬಗ್ಗೆ ಹಿಯರಿಂಗ್ ಬಂದಾಗ 2019 ನಂತರ ಹಿಯರಿಂಗ್ ಮಾಡ್ರಿ, ಲೋಕಸಭಾ ಚುನಾವಣೆ ಇದೆ ಅಂತ. ಅರ್ಥ ಏನು? ಲೋಕಸಭಾ ಚುನಾವಣೆಗೂ ರಾಮ ಮಂದಿರ ಕೇಸಿಗೂ ಅರ್ಥ ಅದು ಸಂದರ್ಭ ಮತ್ತು ಸಂಬಂಧ ಕಲ್ಪಿಸಿದ್ದೇ ಕಾಂಗ್ರೆಸ್ಸಿನ ವಕೀಲರು. ರಾಜಕಾರಣ ಮಾಡ್ತಿರೋದೇ ಕಾಂಗ್ರೆಸ್ನವರು. ಅವರ ರಾಜಕೀಯ ಹೇಳಿಕೆಯಿಂದ ಇದು ರಾಜಕಾರಣ ಆಗ್ತಾ ಇದೆ ಹೊರತಾಗಿ ಸಾಮಾನ್ಯ ಜನ ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ, ಅಲ್ಪಸಂಖ್ಯಾತರು ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಒಪ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೊನ್ನೆ ಒಂದು ಇಂಟರ್ವ್ಯೂ ತಾವು ಹೇಳಿದ್ದನ್ನು ಗಮನಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಅವ್ರು ಹೇಳಿದ್ರು, ಪ್ರತ್ಯೇಕವಾಗಿ ನಾವು ತೀರ್ಪನ್ನ ಕೊಟ್ಟಿದ್ದೀವಿ ಅಂತ ಆಗೋದು ಬೇಡ, ಯಾಕಂದ್ರೆ ಇದು ದೇಶದ ಜನರ ಭಾವನೆ ಆ ರೀತಿ ಇತ್ತು, ಅದಕ್ಕೆ ನಾವು ತೀರ್ಪನ್ನ ಕೊಟ್ಟಿದ್ದೀವಿ ಅಂತ. ಅಂದ್ರೆ ಸಿದ್ದರಾಮಯ್ಯ ಮೊನ್ನೆ ಒಂದು ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರು, ನೀವು ರಾಮ ಮಂದಿರಕ್ಕೆ ದೇಣಿಗೆಯನ್ನ ಕೊಡ್ತೀರಾ ಅಂತ ಕೇಳಿದಾಗ, ನಾನು ಅಲ್ಲಿ ಕಟ್ಟೋದಾದ್ರೆ ಕೊಡೋದಿಲ್ಲ, ಇಲ್ಲಿ ಕಟ್ಟೋದಾದ್ರೆ ಕೊಡ್ತೀನಿ, ಯಾಕೆ ಅದ್ರ ಸುಪ್ರೀಂ ಕೋರ್ಟ್ ಇಂದ ಸೆಟ್ಲ್ ಆಗಿದೆಯಲ್ವ ಅಂತ ಮಾಧ್ಯಮದವರು ಕೇಳಿದಾಗ ಅದೊಂದು ವಿವಾದಿತ ಜಾಗವೇ ಹೇಳುವಂಥದ್ದು. ಅದೇ ಹೇಳಿದ್ನಲ್ಲ, ಸಿದ್ದರಾಮಯ್ಯ ಅವರು ವಿತ್ತಂಡವಾದ. ಹಗಲಿದ್ರು ಇದು ರಾತ್ರಿನೇ ಅನ್ನೋರು, ಸೂರ್ಯ ಇದ್ರು ಇದು ಚಂದ್ರನೇ ಅನ್ನೋರು. ಅಂಥವ್ರು ಏನು ಮಾಡೋಕ್ಕಾಗಲ್ಲ. ಉದ್ಘಾಟನೆ ಕಾರ್ಯಕ್ರಮ ಸರ್ ಒನ್ ಮ್ಯಾನ್ ಶೋ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಅಲ್ಲಿ ಒನ್ ಮ್ಯಾನ್ ಶೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಇದ್ದಾರೆ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ, ಮತ್ತು ಈ ಹೋರಾಟಕ್ಕಾಗಿ ಮತ್ತು ಈ ಕಟ್ಟಡಕ್ಕಾಗಿ ಶ್ರಮಿಸಿದ್ದಾರೆ. ಈಗ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಖರೀದಿ ಮಾಡದೆ ಇನ್ಯಾರು ಮಾಡೋಕ್ಕೆ ಸಾಧ್ಯ? ಕಾಂಗ್ರೆಸ್ನವ್ರು ಸಿದ್ಧ ಇದ್ದಾರಾ? ಅವ್ರಿಗೆ ಆಮಂತ್ರಣ ಕೊಟ್ಟರೆ ಹೋಗ್ತಾರೆ ಇಲ್ಲ. ಬೇರೆ ರಾಜ್ಯಗಳ ಸಿಎಂಗೂ ಆಹ್ವಾನ ಕೊಡಬಹುದಿತ್ತು ಅಂತ ಸರ್. ನಾನು ಹೇಳ್ತೀನಿ, ಸಂಪೂರ್ಣವಾಗಿ ಧಾರ್ಮಿಕರದನ್ನು ರಾಜಕೀಕರಣ ಮಾಡೋದೇ ವಿರೋಧ ಪಕ್ಷಗಳು. ಇಂಡಿ ಅಂತ ಹೇಳಿ ಒಂದು ಏನು ಘಟಬಂಧನ ಇದೆ, ಅದರ ಎಲ್ಲ ಅಂಗಪಕ್ಷಗಳು ಇದನ್ನು ರಾಜಕಾರಣಗೊಳಿಸೋಕೆ ಹೊರಟಿದ್ದಾರೆ. ಅಲ್ಲ ಸರ್, ಬೇರೆ ರಾಜ್ಯದ ಸಿಎಂಗಳು ಕೂಡ ಆಹ್ವಾನ ಕೊಡಬಹುದಿತ್ತು ಅನ್ನುವಂಥ ಒಂದು ಪ್ರಶ್ನೆ ಇರ್ತಾ ಇದೆ. ಇಲ್ಲ, ಈಗ ನೋಡಿ, ಅದು ಉದ್ಘಾಟನೆ ಮಾಡ್ತಿರೋದು ಆ ಟ್ರಸ್ಟ್ನವರು ಅವ್ರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಯಾರಿಲ್ಲ, ಅವ್ರು ಕಟ್ತಿದ್ದಾರೆ. ಸರ್, ಈ ರಾಮ ಮಂದಿರ ಮತ್ತು ಸೋಮನಾಥ ಮಂದಿರ ಈ ಎರಡೂ ಜನ್ಮ ತಾಳಿದ್ದು ಅಥವಾ ಮರುಸೃಷ್ಟಿಯಾಗಿದ್ದು ನೀವು ಎರಡೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಿರೋ? ಯಾಕೆಂದ್ರೆ ಅವತ್ತು ಸೋಮನಾಥ ಮಂದಿರವನ್ನು ಕಟ್ಟಬಾರದು ಎನ್ನುವಂಥವರ ಧ್ವನಿಯಲ್ಲಿ ನೆಹರು ಅವರು ಕೂಡ ಇದ್ರು ಹೇಳೋದನ್ನು ನಾವು ಓದಿದ್ದೇವೆ. ಆದ್ರೆ ಪಟೇಲ್ ಅದ್ರ ಉದ್ಘಾಟನೆ ಮಾಡಿದ್ರು, ಅದರ ಜೀವನ ಅದನ್ನು ಮತ್ತೊಮ್ಮೆ ಕಟ್ಟಬೇಕು ಅಂತ. ಅಲ್ಲ, ನೋಡಿ, ಸೋಮನಾಥಪುರ ಪುನರ್ ನಿರ್ಮಾಣ ಮಾಡಿರುವಾಗ ಕೂಡ ಒಂದು ಇತಿಹಾಸನೇ. ಅತ್ಯಂತ ಅದ್ಭುತವಾದ, ಜಗತ್ತಿನಲ್ಲಿಯೇ ಅದ್ಭುತವಾದಂಥ ಮಂದಿರ ಸೋಮನಾಥಪುರ. ಆ ಸಂದರ್ಭದಲ್ಲಿ ಅದನ್ನು ಸರ್ವನಾಶ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಅಂಥೇಳಿ ಇಡೀ ಭಾರತ ದೇಶ ಇದು ಮಾಡಿ ಸ್ವತಂತ್ರ ಬಂದ ತಕ್ಷಣವೇ ಅದನ್ನು ಪುನರ್ನಿರ್ಮಾಣ ಮಾಡಿದರು. ಪುನರ್ನಿರ್ಮಾಣ ಮಾಡಿ ಅವತ್ತಿನ ಪ್ರಧಾನಮಂತ್ರಿ ನೆಹರೂರಿಗೂ ಕೂಡ ಆಹ್ವಾನ ಕೊಟ್ಟಿದ್ದರು. ಅವ್ರು ಹೋಗಲಿಲ್ಲ, ಅದಕ್ಕೆ ವಲ್ಲಭಾಯ್ ಪಟೇಲ್ ಮಾಡಿದರು. ಇವತ್ತು ಕಾಲ ಬದಲಾವಣೆ ಆಗಿದೆ. ಇವತ್ತಿನ ಪ್ರಧಾನಮಂತ್ರಿಗಳು ದೇವರಲ್ಲಿ ಅತ್ಯಂತ ಭಕ್ತಿ ಭಾವದ ಆಸ್ತಿಯನ್ನು ಇಟ್ಕೊಂಡು ವೈಯಕ್ತಿಕವಾಗಿ ಎಲ್ಲ ಸರಿಯಾಗಿ ಆಗಬೇಕನ್ನುವಂಥ ದೃಷ್ಟಿಯಿಂದ ಕೇವಲ ರಾಮ ಮಂದಿರ ಅಷ್ಟಲ್ಲ, ರಾಮ ಮಂದಿರ ಜೊತೆಗೆ ಅಯೋಧ್ಯದ ಸಂಪೂರ್ಣವಾದಂಥ ಅಭಿವೃದ್ಧಿ ಚಿತ್ರವನ್ನೇ ಬದಲಾವಣೆ ಮಾಡಿರುವಂಥದ್ದು ಇವತ್ತಿನ ಪ್ರಧಾನಮಂತ್ರಿಗಳು. ಅವತ್ತಿನ ಕಾಲಘಟ್ಟದ ಆಡಳಿತ ಮಾಡೋರದ್ದು ಇವತ್ತಿನ ಕಾಲಘಟ್ಟ ಆಡಳಿತ ಮಾಡೋರು ವ್ಯತ್ಯಾಸ ಇದೆ. ಹೀಗಾಗಿ ಇವತ್ತಿನ ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವತ್ತು ಕೂಡ ಪ್ರಧಾನಮಂತ್ರಿ ಹೋಗಿದ್ರೆ ಭಾಳ ಒಳ್ಳೆಯದಾಗ್ತಿತ್ತು, ಅದನ್ನು ಅವ್ರು ಮಾಡಲಿಲ್ಲ.
ಆದರೆ ಇವತ್ತಿನ ಪ್ರಧಾನಮಂತ್ರಿಗಳು ರಾಮ್ ಭಕ್ತರಾಗಿದ್ದರಿಂದ ಅದು ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ. ಓಕೆ, ಮನೆಗೆ ರಾಮ ಮಂದಿರ ನಂತರಾಕ್ಷತೆ ಕೊಡ್ತಾ ಇದಾರಲ್ಲ, ಅದು ಅನ್ನಭಾಗ್ಯ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ, ಅದೇ ಅಕ್ಕಿಯನ್ನು ಕೊಡ್ತಾ ಇರೋದು ನಂತರಾಕ್ಷತೆ ಆಗಿ. ನೋಡಿ, ಅನ್ನಭಾಗ್ಯ ಅಕ್ಕಿನೂ ನಮ್ಮ ಮೋದಿನೇ ಕೊಡೋದಲ್ಲ. ಅನ್ನಭಾಗ್ಯದ ಅಕ್ಕಿ ಕರ್ನಾಟಕದ ಒಂದು ಅಗಳು ಕೂಡ ಅನ್ನಭಾಗ್ಯದ್ದು ಅದರ ಕಾಂಟ್ರಿಬ್ಯೂಷನ್ ಇಲ್ಲ, ಸಂಪೂರ್ಣ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಏನೇ ಮಾಡಿದ್ರು ಮತ್ತೆ ಅವ್ರು ಏನೇ ಮಾತಾಡಿದ್ರು ಮತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಮತ್ತು ಮೋದಿಗೆ ಶ್ರೇಯಸ್ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ಮೋದಿ ಪರವಾಗಿ DKS ಮಾತಾಡಿದ್ದಾರೆ ಅಂತ ನನ್ನ ಭಾವನೆ. ಸ್ವಲ್ಪ ತೋಟಿದಾರಲ್ಲ ಅಲ್ಲಿ, ನಾನು ಆ ಕಡೆ ನೋಡಿ ಮಾತಾಡಿದೆ ಅದಕ್ಕೆ. ಅಲ್ಲ, ಇದು ನಮ್ಗೆ ಬೈತಿರ್ತಾರೆ ಕ್ಯಾಮ್ರಾಮನ್ಗಳು, ಅವ್ರು ಮಾತಾಡೋದೇ ಆಗಿರಪ್ಪ, ನಾವೇನು ಮಾಡೋಣ? ಅಲ್ಲಲ್ಲ, ಅದು ನೀವು ಪ್ರಶ್ನೆ ಕೇಳ್ತಿರೋದು ನಿಮ್ಗೆ. ಅಲ್ಲಿ ನೀವಲ್ಲ, ನಿಮ್ಗೆ ಹೇಳ್ತಿಲ್ಲ ಸರ್, ಅದು ನಡೆಯುತ್ತಾ ಇದೆಯಾ? ಅದೆಲ್ಲ ಇಲ್ಲ ಈಗ, ಸ್ವಲ್ಪ ಸ್ಟ್ರಾಟಜಿ ಇದೆಲ್ಲ ಪ್ಲಾನ್ ಎಲ್ಲ ಬದಲಾಗಿದೆ. ವಾಯ್ಸ್ ಮುಖ ಕಂಡ್ರೆ ಆಯ್ತು ಅಷ್ಟೇ. ಮುಂಚೆಲ್ಲ ಹಿಂಗೆ ಸ್ಟಿಫ್ ಕುತ್ಕೋಬೇಕಿತ್ತು. ಈಗೇನಿಲ್ಲ ಸರ್. ಒಮ್ಮೆ ಈ ದೂರದರ್ಶನದಲ್ಲಿ ಒಂದು ಆಂಕರಿಂಗ್ ಸ್ಟೈಲ್ ಇತ್ತು ಸರ್, ಸ್ಟಾರ್ಟಿಂಗ್ ಸರ್ ನೋಡಿ ಹಿಂಗೆ ಕುತ್ಕೋಬೇಕು ಸರ್ ಅಲ್ಲಿ ಫಸ್ಟ್. ಅಲ್ಲಿ ಚೇಂಜ್ ಆಗಿದೆ. ಹೌದು, ಯಾವತ್ತೂ ಇವತ್ತಿನ ಹೇಳಿಕೆ ಹಿಂದಿನ ಯಾವ್ದೋ ಫೋಟೋನು ಹಾಕ್ಬೋದು, ಏನು ಅಲ್ಲ ಬರೀ ಫೋಟೋ ಅಲ್ಲ, ವಿಜುವಲ್ಸ್ ಕೂಡ.